ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಸದ್ದಿಲ್ಲದೆ ಜಲಮಂಡಳಿಯಿಂದ ಹಗಲು ದರೋಡೆ ನಡೆದಿರುವಂತ ಆರೋಪ ಕೇಳಿ ಬರ್ತಾ ಇದೆ. ಜಲಮಂಡಳಿಯ ನಡೆಗೆ ಈಗ ಸಿಲಿಕಾನ್ ಸಿಟಿ ಜನರು ಅಸಮಾಧಾನವನ್ನ ವ್ಯಕ್ತಪಡಿಸಿದ್ದಾರೆ. ಬೋರ್ವೆಲ್ ಇಲ್ಲದೆ ಇರುವಂತಹ ಮನೆಗಳಿಗೂ ಕೂಡ ಜಲಮಂಡಳಿ ಶುಲ್ಕವನ್ನ ವಿಧಿಸಿದೆ ಅನ್ನುವಂತ ಆರೋಪ ಕೇಳಿ ಬಂದಿದೆ. ಜಲಮಂಡಳಿಯ ಈ ನಡೆಗೆ ಸಿಲಿಕಾನ್ ಸಿಟಿಯ ಮಂದಿ ತೀವ್ರ ಆಕ್ಷೇಪವನ್ನ ವ್ಯಕ್ತಪಡಿಸಿದ್ದಾರೆ. ದೇಶದಲ್ಲೇ ಅತ್ಯಂತ ದುಬಾರಿ ನೀರಿನ ಶುಲ್ಕವನ್ನ BWSSCB ಇವಾಗ ವಿಧಿಸ್ತಾ ಇರುವಂತದ್ದು. ಅಂತ ದುಬಾರಿ ಮಂಡಳಿಯಿಂದ ಮತ್ತೊಂದು ಹಗಲು ದರೋಡೆ ನಡೆದಿರುವಂತ ಆರೋಪ ಕೇಳಿ ಬಂದಿದೆ. ಇಲ್ಲಿ ಜನ ನನ್ನ ಮನೆ ಬೋರ್ವೆಲ್ ಬತ್ತಿದ್ರೂ ಕೂಡ ಶುಲ್ಕ ವಿಧಿಸಿದ್ದಾರೆ ಅಂತ ಹೇಳಿ ಆರೋಪ ಮಾಡ್ತಿದ್ದಾರೆ. ಮೀಟರ್ಗೆ ಶುಲ್ಕ ಕಟ್ಟಿದ್ರು ಕೂಡ ಮೀಟರ್ ಶುಲ್ಕ ಮತ್ತೆ ವಿಧಿಸಲಾಗಿದೆ ಅಂತ ಹೇಳಿ ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ದರ ಹೆಚ್ಚಿಸೋಕೆ ಶುಲ್ಕದ ಹೆಸರಿನಲ್ಲಿ ಹಗಲು ದರೋಡೆ ಅಂತ ಹೇಳಿ ಬೇಸರ ವ್ಯಕ್ತಪಡಿಸುತ್ತಿದ್ದಾರೆ. ಮಾಸಿಕ 31,000 ಲೀಟರ್ ನೀರು ಬಳಕೆಗೆ 913 ರೂಪಾಯಿ ಶುಲ್ಕವನ್ನ ವಿಧಿಸಲಾಗಿದೆ ಅನ್ನುವಂತ ಆರೋಪ ಬಂದಿದೆ. ಹಾಗೆ ಈ ಒಂದು ಬಿಲ್ ನಲ್ಲಿ ಏನೆಲ್ಲ ವಿಧಿಸಲಾಗಿದೆ ಅಂತ ನೋಡೋದಾದ್ರೆ ನೀರಿನ ಬಿಲ್ 525 ರೂಪಾಯಿ ಆದ್ರೆ ಮಾಪಕ ವೆಚ್ಚ 75 ರೂಪಾಯಿ, ಹಾಗೆ ಒಳ ಚರಂಡಿಯ ವೆಚ್ಚ 263 ರೂಪಾಯಿ, ಹಾಗೆ ಬೋರ್ವೆಲ್ ನ ವೆಚ್ಚ 50 ರೂಪಾಯಿ. ಈ ರೀತಿಯಾಗಿ ವಿವಿಧವಾಗಿ ಈ ಒಂದು ಬೇರ್ಪಡಿಕೆ ಎಲ್ಲವನ್ನೂ ಕೂಡ ಡಿವಿಷನ್ ಆಗಿ ಮಾಡಿ ಇದನ್ನ ಮೆನ್ಷನ್ ಮಾಡಲಾಗಿದೆ. ಈ ರೀತಿಯಾಗಿ ಬಿಲ್ ಅನ್ನ ವಿಧಿಸಲಾಗ್ತಾ ಇದೆ ಅಂತ ಹೇಳಿ ಈಗ ಸಿಲಿಕಾನ್ ಸಿಟಿಯ ಜನರು ಹೇಳ್ತಾ ಇರುವಂತದ್ದು. ಇಲ್ಲಿ ಜಲಮಂಡಳಿಯಿಂದ ಹಗಲು ದರೋಡೆ ಮಾಡುವಂತ ಕೆಲಸ ನಡೆಯುತ್ತಾ ಇದೆ ಅಂತ ಹೇಳಿ ಸಿಲಿಕಾನ್ ಸಿಟಿ ಜನ ಅಸಮಾಧಾನ ವ್ಯಕ್ತಪಡಿಸಿದ್ದಾರೆ.